ನಿಮ್ಮ ಹಳೆಯ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಇನ್ನು ಮುಂದಿನ ಹೆಸರು ನೋಡ್ತಾ ಹೋಗೋದಾದ್ರೆ ಟಿ.ಬಿ. ಜಯಚಂದ್ರ ಅವರು ದೆಹಲಿ ಪ್ರತಿನಿಧಿ ಅನ್ನುವಂತ ಸ್ಥಾನಮಾನಕ್ಕೆ ಜಯಚಂದ್ರ ಅವರಿಗೆ ಒಂದು ರೀತಿಯಾದಂತ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ, ತೃಪ್ತಿ ಇಲ್ಲ ಅವರಿಗೆ. ಸಚಿವ ಸ್ಥಾನಕ್ಕೆ ಜಯಚಂದ್ರ ಪಟ್ಟು ಹಿಡಿದು ಕೂತಿದ್ದಾರೆ. ಕೊಡ್ಲಿಲ್ಲ ಅಂತ ಅಂದ್ರೆ ಅವರು ಕೂಡ JDS ಕಡೆಗೆ ನನ್ನ ದಾರಿ ನಾನು ನೋಡ್ಕೊಳ್ತೀನಿ ಅನ್ನುವಂತ ಲೆಕ್ಕಾಚಾರದಲ್ಲಿ ಇದ್ದಾರೆ ಅನ್ನುವಂತ ಗುಸು ರಾಜಕೀಯ ಪಡಸಾಲೆಯಲ್ಲಿ ಕೇಳಿ ಬರ್ತಾ ಇರೋದು. ಅದರಲ್ಲೂ ಶಿರಾದಲ್ಲಿ ಸತ್ಯನಾರಾಯಣ ಅವರ ಬಳಿಕ JDSಗೆ ಅಭ್ಯರ್ಥಿಗಳ ಕೊರತೆ ಇದೆ. ಸೊ ಹಾಗಾಗಿ ಇವರು ವಿಚಾರದಲ್ಲೂ ಕೂಡ ಆ ಒಂದು ಈ ಅಸಮಾಧಾನ ಅಥವಾ ಈ ಸಿಟ್ಟು ಈ ಏನಿದೆ ಅದನ್ನ ಬಹುಶಃ ಅವ್ರು ಎನ್ಕ್ಯಾಶ್ ಮಾಡ್ಕೊಳ್ಬಹುದಾದಂತ ಸಾಧ್ಯತೆ ಕೂಡ ಇರೋದು ಅಲ್ವಾ ಸರ್ ಟಿ.ಬಿ. ಜಯಚಂದ್ರ ಅವ್ರ ವಿಚಾರದಲ್ಲಿ? ಈಗ ಈ ಒಕ್ಕಲಿಗರಲ್ಲಿ ಬಹಳಷ್ಟು ಒಳಪಂಗಡಗಳಿದ್ದಾವೆ. ಅದರಲ್ಲಿ ಕುಂಚಿಟಿಗ ಒಕ್ಕಲಿಗರು ಕೂಡ ಪ್ರಮುಖ. ತುಮಕೂರು, ಚಿತ್ರದುರ್ಗ, ಬೆಂಗಳೂರು ಗ್ರಾಮಾಂತರ ಭಾಗದಲ್ಲಿ ಈ ಮೂರೂ ಜಿಲ್ಲೆಗಳಲ್ಲೂ ಕೂಡ ಲೋಕಸಭಾ ಕ್ಷೇತ್ರಗಳಲ್ಲಿ ಬಹುತೇಕ ಕಡೆ ಈ ಸಮುದಾಯ ಇದೆ, ಬಹಳಷ್ಟು ಪ್ರಭಾವ ಇರುವಂತಹ ಒಂದು ಸಮುದಾಯ. ಈಗ ಶಿರಾದಲ್ಲಿ ಅವರೇ ನಿರ್ಣಾಯಕ. ಹಾಗಾಗಿ ಕಾಂಗ್ರೆಸ್ ಅವರು ಟಿ.ಬಿ. ಜಯಚಂದ್ರ ಕೊಡ್ತಾರೆ. ಅದೇ ರೀತಿ JDS ಅಲ್ಲಿ ಸತ್ಯನಾರಾಯಣ ಅವರು ಇರೋವರೆಗೂ ಕೂಡ ಸತ್ಯನಾರಾಯಣ ಅವ್ರಿಗೆ ಟಿಕೆಟ್ ಕೊಡ್ತಾ ಇದ್ರು. ಆ ಜಿದ್ದಾಜಿದ್ದಿನ ರಾಜಕೀಯ ಇಬ್ಬರು ನಡುವೆನೂ ಕೂಡ ಅದೇ ರೀತಿ ಎರಡು ಮೂರು ದಶಕಗಳಿಂದ ಅದೇ ರಾಜಕೀಯ ಮಾಡ್ಕೊಂಡು ಬಂದರು. ಈಗ JDS ಮಾಜಿ ಶಾಸಕರು ಹಾಗೂ ಸಚಿವರ ಸತ್ಯನಾರಾಯಣ ಅವರು ವಿಧಿವಶರಾಗಿದ್ದಾರೆ. ಅಲ್ಲಿ ಸೂಕ್ತ ಅಭ್ಯರ್ಥಿ ಇಲ್ಲ, JDS ಅವರು ಹುಡುಕಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಟಿ.ಬಿ. ಜಯಚಂದ್ರ ಅವರನ್ನು ಪರಿಗಣಿಸಲೇಬೇಕಾಗಿತ್ತು ಇವರು. ಏನಕ್ಕೆ ಅಂತ ಹೇಳಿದ್ರೆ ಈಗ ಈ ಹಳೆ ಬೆಂಗಳೂರು ಸುತ್ತಮುತ್ತಲು ಆಗಿರುವಂತಹ ಒಕ್ಕಲಿಗರ ಪೈಕಿ ಕೃಷ್ಣ ಬೈರೇಗೌಡ, DK ಶಿವಕುಮಾರ್, ಬಾಲಕೃಷ್ಣ, ಚಲುವರಾಯಸ್ವಾಮಿ ಎಲ್ಲರೂ ಕೂಡ ಒಂದೇ ಇದಕ್ಕೆ ಬರುವಂಥವ್ರು. ಇದಕ್ಕೆ ಕುಂಚಿಟಿಗ ಒಕ್ಕಲಿಗರು ಬರುವಂಥವ್ರು ಟಿ.ಬಿ. ಜಯಚಂದ್ರ. ಹೀಗಾಗಿ ಆ ಸಮುದಾಯ ಚಿತ್ರದುರ್ಗದಿಂದ ಹಿಡಿದು ಬೆಂಗಳೂರಿಗೂ ಕೂಡ ಇದೆ, ಅಲ್ಲಲ್ಲಿದೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಅವ್ರು ನಿರ್ಣಾಯಕರು ಇದ್ದಾರೆ. ಕೆಲವೊಂದು ಕ್ಷೇತ್ರಗಳಲ್ಲಿ ಈಗ ಸೋಲೋದಕ್ಕೆ ಗೆಲ್ಲೋದಕ್ಕೆ ಭಾಳ ಬೇಕಾಗಿಲ್ಲ. ಸೋಲೋದಕ್ಕೂ 5,000 ಓಟ್ ಕಡಿಮೆ ಆದರೆ ಸಾಕು, ಗೆಲ್ಲೋದಕ್ಕೆ 5,000 ಓಟ್ ಜಾಸ್ತಿ ಆದರೆ ಸಾಕು. ಅಂಥ ಪರಿಸ್ಥಿತಿಗಳು ಬಂದಾಗ ನೀವು ಅವತ್ತು 2-3 ಕ್ಷೇತ್ರಗಳು ಗೆಲ್ಲಬೇಕಾದ್ರೆ ಇದನ್ನ ಹೇಳಿರ್ತಾರೆ, ಜಯಚಂದ್ರ ಅವ್ರಿಗೆ ಸಚಿವ ಸ್ಥಾನ ಕೊಡ್ತೀವಿ ಅಂತ. ಸಿದ್ದರಾಮಯ್ಯ ಅವರು ಹೇಳಿದ್ರು, DK ಶಿವಕುಮಾರ್ ಅವರು ಕೂಡ ಹೇಳಿದ್ರು. 23ರಲ್ಲಿ ಏನೆಲ್ಲ ಅಸ್ತ್ರಗಳು ಬಳಸಬೇಕಾಗಿತ್ತು ಅದೆಲ್ಲ ಅಸ್ತ್ರಗಳನ್ನು ಬಳಸಿದ್ರು. ಆದರೆ ಈ ಬಾರಿ ತುಮಕೂರಿಂದ ಸಹಜವಾಗಿ ಪರಮೇಶ್ವರ್ ಅವರ ಹೆಸರು ನೋ ಡೌಟ್ ಫಸ್ಟ್ ಲಿಸ್ಟಲ್ಲಿ ಬಂತು. ಸೆಕೆಂಡ್ ಲಿಸ್ಟಲ್ಲಿ ಬಹುತೇಕ ಅಂದ್ಕೊಂಡಿದ್ದು ಜಯಚಂದ್ರ ಇಲ್ಲ ಗುಬ್ಬಿ ಶ್ರೀನಿವಾಸ್ ಇಬ್ಬರದು ಕೂಡ ಆಗಲಿಲ್ಲ. ಸಹಜವಾಗಿ ಜಯಚಂದ್ರ ಅವರನ್ನು ಬೆಂಬಲಿಸ್ತಿರುವಂಥ ಪಡೆ ಅಷ್ಟೇ ಅಲ್ಲ, ಆ ಸಮುದಾಯಕ್ಕೆ ಅಸಮಾಧಾನ ಆಗಿರುವಂಥದ್ದು ನಿಜ. ಹೀಗಾಗಿ DK ಶಿವಕುಮಾರ್ ಹೋದ್ರು, ಅಸಮಾಧಾನ ಶಮನ ಮಾಡೋದಕ್ಕಾಗಲಿಲ್ಲ. ಸುರ್ಜೇವಾಲ್ ಅವರು ಹೋಗಿ ಬಂದರು, BK ಹರಿಪ್ರಸಾದ್ ಅವರು ಹೋಗಿ ಬಂದರು. ಹೇಳ್ತಿರೋದು ಏನಂತ ಹೇಳಿದ್ರೆ ಜಯಚಂದ್ರ ಅವ್ರಿಗೆ ವಯಸ್ಸಾಯಿತು ಅಂತ. ಹಾಗಾದ್ರೆ ಎಷ್ಟು ಜನ ಇದ್ದಾರೆ ವಯಸ್ಸಾದವರು? ಬಹಳಷ್ಟು. ACC ಅಧ್ಯಕ್ಷರಾಗಿರುವಂಥ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ಬಹಳಷ್ಟು ಗೌರವ ಇದೆ. ಅವರು ಕೂಡ ವಯಸ್ಸಾದಂಥವ್ರೆ. ಎಲ್ಲರೂ ಬಹುತೇಕರಿದ್ದಾರೆ, ಇನ್ನೂ ರಾಜಕೀಯ ಮಾಡ್ತಾ ಇದ್ದಾರೆ. ನೀವು 2023ರಲ್ಲಿ ಏನು ಮಾತು ಕೊಟ್ಟಿದ್ರೆ ಅದರಂತ ನಡ್ಕೊಳ್ಳಿ ಅಂತ. ಹೀಗಾಗಿ ಜಯಚಂದ್ರ ಅವ್ರಿಗೆ ತೀರಾ ಕಿರಿಕಿರಿ ಮಾಡಿದ್ರು. ಇಲ್ಲಿ ಇನ್ನೊಂದು ಸಮಸ್ಯೆ ಏನಂತ ಹೇಳಿದ್ರೆ, ಇತ್ತೀಚೆಗೊಬ್ಬರು ಶಿರಾದಲ್ಲಿ DK ಶಿವಕುಮಾರ್ ಒಬ್ಬ ಒಬ್ಬ ಯುವ ನಾಯಕ ಅಲ್ಲಿ ಬರ್ತಾ ಇದ್ದಾರೆ. ಅವ್ರು ಈಗಲೇ ಶುರು ಮಾಡಿದ್ರು ಸೋಷಿಯಲ್ ಮೀಡಿಯಾದಲ್ಲೆಲ್ಲ, ಜಯಚಂದ್ರ ಯಾವಾಗ ರಾಜೀನಾಮೆ ಕೊಡ್ತಾರೆ, ಅವರ ಅಭಿಮಾನಿಗಳು ಜಯಚಂದ್ರ ಯಾವಾಗ ರಾಜೀನಾಮೆ ಕೊಡ್ತೀರಾ ಅಂತ ಹೇಳ್ಬಿಟ್ಟು. ಇವರು ರಾಜಕೀಯ ಶುರು ಮಾಡಿದಾಗ ಅವ್ರು ಇನ್ನೂ ನನಗನ್ಸುತ್ತೆ ಅವ್ರು ಇನ್ನೂ ಹುಟ್ಟು ಇಲ್ಲ ಅನಿಸುತ್ತೆ. ಹೌದು, ಅವ್ರು ಯಾರು ಕೇಳ್ತಿದ್ದಾರೆ ಅವರು. ಯಾಕಂದರೆ ಶಿರಾ, ಪಾವಗಡ ಮತ್ತು ಶಿರಾ, ಮೊಳಕಾಲ್ಮೂರು, ಹಿರಿಯೂರು ಭಾಳಷ್ಟು ಬರಪೀಡಿತ ತಾಲೂಕುಗಳು. ಇವತ್ತಿಗೂ ಹಿರಿಯೂರು, ಮೊಳಕಾಲ್ಮೂರು, ಚಳ್ಳಕೆರೆ, ಪಾವಗಡಕ್ಕೆ ನೀರಿಲ್ಲ, ಶಿರಾಕ್ಕೆ ನೀರಿದೆ. ಅದರಲ್ಲಿ ಭಾಳಷ್ಟು ಪಾತ್ರ JDS ಅವ್ರದ್ದು ಇದೆ. ನಾನು JDS ಅವ್ರದ್ದು ಇಲ್ಲ ಅಂತ ಹೇಳ್ತೀನಿ. JDS ಅವ್ರಿಗಿಂತ ಜಾಸ್ತಿ ಪಾತ್ರ ಜಯಚಂದ್ರ ಅವ್ರದ್ದು. ಜಯಚಂದ್ರ ಅವ್ರ ಜೊತೆಗೆ ಯಡಿಯೂರಪ್ಪಂದು ಪಾತ್ರ ಇದೆ. ಯಡಿಯೂರಪ್ಪ ಅವರು ಮೊನ್ನೆ 2019ರಲ್ಲಿ BJP ಸರ್ಕಾರ ಬಂದಾಗ ಯಡಿಯೂರಪ್ಪ ಅವರು ಅಲ್ಲಿ BJP ಅಭ್ಯರ್ಥಿ ಗೆಲ್ಲೋದಕ್ಕೆ ನೀರು ಬಿಡಿಸಿದ್ರು. ಅದೇ ಅವ್ರಿಗೆ ವರ್ಕೌಟ್ ಆಗಿ ಅಲ್ಲಿ ಯಾವತ್ತೂ ಗೆಲ್ಲದೆ ಇದ್ದಂತಹ BJP ಮದ್ಲೂರು ಕೆರೆ BJP ಗೆಲ್ಲೋದಕ್ಕೆ ಕಾರಣ ಆಯಿತು. ಮತ್ತೆ ನೋಡಿ ನೆಕ್ಸ್ಟ್ ಎಲೆಕ್ಷನಲ್ಲಿ ಗೆಲ್ಲೋದಕ್ಕೆ ಆಗಲಿಲ್ಲ. ಹೀಗಾಗಿ ಟಿ.ಬಿ. ಜಯಚಂದ್ರ ತುಮಕೂರಿಗೆ ಮತ್ತು ಶಿರಾಗೆ ತಮ್ಮದೇ ಆದಂಥ ಒಂದು ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ಸಮುದಾಯದಲ್ಲಿ ಕೊಡೋದಾದರೆ ಕೊಡಬೇಕಾಗಿತ್ತು. ಇನ್ನೊಂದು ಜಿಲ್ಲೆಗಳನ್ನು ನೋಡಿಕೊಂಡಾಗ ನಾವೀಗ ಬೆಂಗಳೂರು ಆದಮೇಲೆ ಬೆಳಗಾವಿ 18 ವಿಧಾನಸಭಾ ಕ್ಷೇತ್ರಗಳು, ಬೆಂಗಳೂರು 28 ವಿಧಾನಸಭಾ ಕ್ಷೇತ್ರಗಳು. ಇದನ್ನು ಹೊರತುಪಡಿಸಿದ್ರೆ ದೊಡ್ಡ ಜಿಲ್ಲೆ ಯಾವುದಾದ್ರೂ ಇದ್ದರೆ ಅದು ತುಮಕೂರು ಮತ್ತು ಮೈಸೂರು. ತುಮಕೂರಲ್ಲಿ 11 ವಿಧಾನಸಭಾ ಕ್ಷೇತ್ರಗಳು. ಹೀಗಾಗಿ ಸಹಜವಾಗಿಯೇ 2 ಸ್ಥಾನಗಳು ಸಿಗ್ತವೆ ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇದ್ದಿದ್ದು ನಿಜ. ಜಯಚಂದ್ರ ಅವ್ರಿಗೆ ದೊಡ್ಡ ಮಟ್ಟದ ಅನ್ಯಾಯ ಆಗಿದೆ.
ಅನ್ಯಾಯ ಮಾಡಿದ್ ಮತ್ತೆ ಯಾರು ಅಲ್ಲ, ಅವ್ರಿಗೆ ಹಿಂದೆ ಭರವಸೆ ಕೊಟ್ಟಿದ್ದಂಥ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಇಬ್ಬರು ಸೇರಿ ಯಾವ ರೀತಿ ಸಮಾಧಾನ ಮಾಡ್ತಾರೆ, ಇಲ್ಲ ಅದಕ್ಕೆ ಇವರು ಸರಿಯಾಗಿ ಸಮಾಧಾನ ಮಾಡಲಿಲ್ಲ ಅಂದರೆ ಅವ್ರ ಮುಂದೆನೂ ಕೂಡ ಬೇರೆ ಆಪ್ಷನ್ಗಳು ಕೂಡ ಇರ್ತವೆ. ಇದು ಒಂದು ವೇಳೆ ಹೋಗುತ್ತೆ ಇಲ್ವೋ ಗೊತ್ತಿಲ್ಲ, ಮುಖ್ಯಮಂತ್ರಿಗಳವರೆಗೂ ಕೂಡ ಹೋಗಿದ್ದೆ ಆದರೆ ಮುಖ್ಯಮಂತ್ರಿಗಳ ಹಿಂದೆ ಒಬ್ಬರು ಇತ್ತೀಚೆಗೆ ಒಬ್ಬ ಹುಡುಗ ಓಡಾಡ್ತಿದ್ದಾನೆ ಪಾಪ, ಜಯಚಂದ್ರ. ನಾನು ಹೇಳಿದ್ನಲ್ಲ, ಜಯಚಂದ್ರ ರಾಜಕೀಯಕ್ಕೆ ಬಂದಾಗ ಇನ್ನೂ ಪಾಪ ಅದು ಹುಟ್ಟು ಇಲ್ಲ ಅನಿಸುತ್ತೆ ಈ ಭೂಮಿ ಮೇಲೆ. ಭಾಳಷ್ಟು ಪಾಪ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟದಾಗಿ ಇದು ಮಾಡ್ತಿದ್ದಾರೆ. ಅಂಥವ್ರ ಬಗ್ಗೆನೂ ಕೂಡ ಮುಖ್ಯಮಂತ್ರಿಗಳು, ಯಾಕಂದರೆ ಮುಖ್ಯಮಂತ್ರಿಗಳ ಕನಸು ಭಾಳ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಸ್ವಾಭಾವಿಕವಾಗಿ, ಅವ್ರ ಬಗ್ಗೆನೂ ಕೂಡ ಯೋಚನೆ ಇರಬೇಕು. ಜಯಚಂದ್ರ ಅವ್ರಿಗೆ ಇದೊಂದೇ ಕಾಂಗ್ರೆಸ್ ಅಲ್ಲ, ಅವ್ರಿಗೆ ಬೇರೆ ಪಕ್ಷಗಳಲ್ಲೂ ಕೂಡ ಆಫರ್ಗಳು ಇರ್ಬೋದು. ನಾನು ಜಯಚಂದ್ರ ಬಿಡ್ತಾರೆ ಅಂತ ಹೇಳ್ತಿಲ್ಲ, ಇವ್ರು ಸರಿಯಾಗಿ ನಡೆಸ್ಕೊಳ್ಳಿಲ್ಲ ಅಂದರೆ ಅನಿವಾರ್ಯ ಆಗಬಹುದು.